ಓಂ ಶ್ರೀ ಸಾಯಿರಾಮ್. ರಾಸಾಯನಿಕ ಕ್ರಿಯೆಗಳಲ್ಲಿ 4 ವಿಧ: ಸಂಯೋಗ, ವಿಭಜನೆ, ಸ್ಥಾನಪಲ್ಲಟ ಮತ್ತು ದ್ವಿಸ್ಥಾನಪಲ್ಲಟ ಅಂತ ಹೇಳಿ 4 ವಿಧಗಳು. ಈಗ 3ನೇ ವಿಧವನ್ನು ನಾವು ನೋಡುವ ಸ್ಥಾನಪಲ್ಲಟ ಕ್ರಿಯೆ. ಒಂದು ರಾಸಾಯನಿಕ ಕ್ರಿಯೆಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಈ ಎಲ್ಲ ರಾಸಾಯನಿಕ ಕ್ರಿಯೆಗಳು ಯಾವುದಕ್ಕೆ ಉದಾಹರಣೆ ಅಂತ ಹೇಳಿದರೆ ಸ್ಥಾನಪಲ್ಲಟ ಕ್ರಿಯೆಗೆ ಉದಾಹರಣೆ. Fe plus CuSO4 gives rise to FeSO4 plus Cu. ಇದು ಸ್ಥಾನಪಲ್ಲಟ ಕ್ರಿಯೆಗೆ ಉದಾಹರಣೆ. ಯಾಕೆ ಇದು ಸ್ಥಾನಪಲ್ಲಟ ಕ್ರಿಯೆ? ಯಾಕೆ ಇದು ವಿಭಜನೆ ಆಗುವುದಿಲ್ಲ? ವಿಭಜನ ಕ್ರಿಯೆಗೆ ಯಾಕೆ ಉದಾಹರಣೆ ಆಗುವುದಿಲ್ಲ ಅಂತ ನೋಡಿದರೆ, Fe ಅಂತ ಹೇಳಿದ್ರೆ ಕಬ್ಬಿಣದ ಒಂದು ಮೊಳೆಯನ್ನು ಯಾವುದಕ್ಕೆ ಹಾಕಿ ತಾಮ್ರದ ಸಲ್ಫೇಟ್ ದ್ರಾವಣಕ್ಕೆ ನಾವು ಹಾಕಿದರೆ ಅದೇನಾಗ್ತದೆ ಅಂದರೆ ಕಬ್ಬಿಣದ ಸಲ್ಫೇಟ್ ಮತ್ತು ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸ್ತದೆ. ತಾಮ್ರ ಏನಾಗಿದೆ? ಸ್ಥಾನಪಲ್ಲಟ ಆಗಿದೆ. ಈ ಒಂದು ಸಮೀಕರಣವನ್ನು ನಾವು ನೋಡಿದರೆ, ಇಲ್ಲಿ ನಡೆದಂತಹ ರಾಸಾಯನಿಕ ಕ್ರಿಯೆಯನ್ನು ಗಮನಿಸಿದರೆ, ಕಬ್ಬಿಣವನ್ನು ತಾಮ್ರದ ಸಲ್ಫೇಟ್ ಹಾಕಿದಾಗ ಕಬ್ಬಿಣ ಯಾವುದರ ಜೊತೆಗೆ ವರ್ತಿಸಲ್ಪಟ್ಟಿದೆ? ಸಲ್ಫೇಟ್ನ ಜೊತೆಗೆ ವರ್ತಿಸಿದೆ. ಅಂದರೆ Fe ಮತ್ತು SO4 ಸೇರಿ ಏನಾಗಿದೆ? FeSO4 ಅಂದರೆ ಕಬ್ಬಿಣದ ಸಲ್ಫೇಟ್ ಆಗಿದೆ. ಹಾಗಾದರೆ ಈ ತಾಮ್ರ ಏನಾಗಿದೆ? ಇಲ್ಲಿ ತಾಮ್ರದ ಸಲ್ಫೇಟ್ನಲ್ಲಿದ್ದಂತಹ ತಾಮ್ರ ಸ್ಥಾನಪಲ್ಲಟ ಆಗಿದೆ. ತಾಮ್ರ ಏನಾಗಿದೆ? ಸ್ಥಾನಪಲ್ಲಟ. ಯಾಕೆ ಈ ರೀತಿ ಸ್ಥಾನಪಲ್ಲಟ ಆಗಬೇಕು? ಈ ಒಂದು ಕ್ರಿಯೆಗೆ ನಾವು ಸ್ಥಾನಪಲ್ಲಟ ಕ್ರಿಯೆ ಅಂತ ಕರಿತೇವೆ. ಯಾಕೆ ಆಗಬೇಕು ಅಂತ ಹೇಳಿದ್ರೆ, ಇದರ ಅರ್ಥ ಕಬ್ಬಿಣ ತಾಮ್ರಕ್ಕಿಂತ ಹೆಚ್ಚು ಏನಾಗಿದೆ? ಕ್ರಿಯಾಪಟುತ್ವವನ್ನು ಹೊಂದಿದೆ. ಅಂದರೆ ಏನು? ಹೆಚ್ಚು ಕ್ರಿಯಾಕಾರತ್ವ ಗುಣವನ್ನು ಹೊಂದಿದೆ. ಯಾವುದು ಹೆಚ್ಚು ಕ್ರಿಯಾಕಾರತ್ವ ಗುಣ ಹೆಚ್ಚಿದೆಯೋ ಅದೇನು ಮಾಡ್ತದೆ? ಕಡಿಮೆ ಕ್ರಿಯಾಕಾರತ್ವ ಗುಣ ಇರುವಂಥದ್ದನ್ನು ಅಲ್ಲಿಂದ ಸ್ಥಾನಪಲ್ಲಟಗೊಳಿಸ್ತದೆ. ಇದೇ ಸ್ಥಾನಪಲ್ಲಟ ಕ್ರಿಯೆ. ಇದರಿಂದ ಏನು ತಿಳ್ಕೊಳ್ಬೋದು? ಕಬ್ಬಿಣಕ್ಕೆ ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಕಾರಕ ಗುಣ ಜಾಸ್ತಿ ಇದೆ. ಹಾಗಾದರೆ ಹೆಚ್ಚು ಕ್ರಿಯಾಕಾರಿ ಯಾವುದಿಲ್ಲಿ? ಕಬ್ಬಿಣ ಕ್ರಿಯಾಕಾರಿ ತಾಮ್ರಕ್ಕಿಂತ. ಆದ ಕಾರಣ ಕಬ್ಬಿಣ ತಾಮ್ರವನ್ನೇನು ಮಾಡಿದೆ? ಸ್ಥಾನಪಲ್ಲಟಗೊಳಿಸಿದೆ. ಇದನ್ನೇ ನಾವು ಸ್ಥಾನಪಲ್ಲಟ ಕ್ರಿಯೆ ಅಂತ ಕರೀತೇವೆ. ಹಾಗಾದರೆ ಸ್ಥಾನಪಲ್ಲಟ ಕ್ರಿಯೆ ಅಂದರೆ ಏನು? ಡೆಫಿನಿಷನ್ ನಾವು ಕೊಡ್ಬೋದು. ಹೆಚ್ಚು ಕ್ರಿಯಾಪಟುತ್ವ ಇರುವಂತಹ ಧಾತು ಕಡಿಮೆ ಕ್ರಿಯಾಪಟುತ್ವ ಇರುವಂತಹ ಧಾತುವನ್ನು ಅದರ ಸಂಯುಕ್ತದಿಂದ ಏನು ಮಾಡೋದು? ಸ್ಥಾನಪಲ್ಲಟಗೊಳಿಸುವುದಕ್ಕೆ ಏನು ಕರಿತೇವೆ? ಸ್ಥಾನಪಲ್ಲಟ ಕ್ರಿಯೆ. ಈಗ ಇದೇ ಉದಾಹರಣೆ ಬರುವ. ಹೆಚ್ಚು ಕ್ರಿಯಾಪಟುತ್ವ ಇರುವಂತಹ ಧಾತು ಕಬ್ಬಿಣ. ಹೆಚ್ಚು ಕ್ರಿಯಾಪಟುತ್ವ ಇರುವಂತಹ ಧಾತು ಕಬ್ಬಿಣ ಕಡಿಮೆ ಕ್ರಿಯಾಪಟುತ್ವ ಇರುವಂತಹ ತಾಮ್ರವನ್ನು ಯಾವುದರಿಂದ? ತಾಮ್ರದ ಸಲ್ಫೇಟ್ ದ್ರಾವಣದಿಂದ ಏನು ಮಾಡಿದೆ? ಬೇರ್ಪಡಿಸಿದೆ. ಇದಕ್ಕೇನು ಕರಿತೇವೆ ನಾವು? ಸ್ಥಾನಪಲ್ಲಟ ಕ್ರಿಯೆ. ಹೆಚ್ಚು ಕ್ರಿಯಾಪಟುತ್ವ ಇರುವಂತಹ ಧಾತು ಕಡಿಮೆ ಕ್ರಿಯಾಪಟುತ್ವ ಇರುವಂತಹ ಧಾತುವನ್ನು ಅದರ ಸಂಯುಕ್ತದಿಂದ ಬೇರ್ಪಡಿಸುವುದಕ್ಕೆ ಹೆಸರೇನು? ಸ್ಥಾನಪಲ್ಲಟ ಕ್ರಿಯೆ. 2ನೇ ಉದಾಹರಣೆಯನ್ನು ನೋಡಿ. ಸತು, ಜಿಂಕನ್. CuSO4 ಅಂದರೆ ತಾಮ್ರದ ಸಲ್ಫೇಟ್. 2 ವರ್ತಿಸಿ ಏನನ್ನು ಕೊಟ್ಟಿದೆ? ಸತುವಿನ ಸಲ್ಫೇಟ್. ಸತು ಮತ್ತು ಸಲ್ಫೇಟ್ ವರ್ತಿಸಲ್ಪಟ್ಟಿದೆ. ಸತುವಿನ ಸಲ್ಫೇಟ್ ಆಯಿತು. ತಾಮ್ರವನ್ನು ಏನು ಮಾಡಿದೆ? ಅಲ್ಲಿಂದ ಸ್ಥಾನಪಲ್ಲಟಗೊಳಿಸಿದೆ. ಇದು ಕೂಡ ಒಂದು ಯಾವುದು? ಸ್ಥಾನಪಲ್ಲಟ ಕ್ರಿಯೆಗೆ ಉದಾಹರಣೆ. ಇದರಲ್ಲಿ ಏನು ತಿಳ್ಕೊಳ್ಬೋದು? ಸತು ಅನ್ನುವಂಥದ್ದು ತಾಮ್ರಕ್ಕಿಂತ ಏನಾಗಿದೆ? ಹೆಚ್ಚು ಕ್ರಿಯಾಪಟುತ್ವವನ್ನು ಹೊಂದಿದೆ ಅಂತೇಳಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇನ್ನು 3ನೇ ಉದಾಹರಣೆ ನೋಡಿ. PB ಅಂತ ಹೇಳಿದೆ. ಅಂದರೆ ಸೀಸ. ಈ ಸೀಸವನ್ನು ತಾಮ್ರದ ಕ್ಲೋರೈಡ್ ಜೊತೆಗೆ ವರ್ತಿಸಿದಾಗ ಏನು ಕೊಟ್ಟಿದೆ? ಸೀಸದ ಕ್ಲೋರೈಡ್ ಮತ್ತು ತಾಮ್ರವನ್ನು ಕೊಟ್ಟಿದೆ. ಇಲ್ಲಿ ಕೂಡ ತಿಳ್ಕೊಳ್ಬೋದು ನೀವು. ಈ ಸೀಸ ಕ್ಲೋರಿನ್ನ ಜೊತೆಗೆ ವರ್ತಿಸಿ ಏನು ಕೊಟ್ಟಿದೆ? ಸೀಸದ ಕ್ಲೋರೈಡನ್ನು ಕೊಟ್ಟಿದೆ. ಪ್ಲಂಬಮ್ ಅಂತ ಹೇಳ್ತಾರೆ. PB ಸೀಸದ ಕ್ಲೋರೈಡ್ ಆಗಿದೆ. ತಾಮ್ರವನ್ನು ಏನು ಮಾಡಿದೆ? ಸ್ಥಾನಪಲ್ಲಟಗೊಳಿಸಿದೆ. ಇದನ್ನೇನು ತಿಳ್ಕೊಳ್ಳೋದು? ಸೀಸ ತಾಮ್ರಕ್ಕಿಂತ ಏನಾಗಿದೆ? ಹೆಚ್ಚು ಕ್ರಿಯಾಪಟುತ್ವವನ್ನು ಹೊಂದಿದೆ. ಹಾಗಾದರೆ ಹೆಚ್ಚು ಕ್ರಿಯಾಪಟುತ್ವ ಇರುವಂತಹ ಧಾತು ಕಡಿಮೆ ಕ್ರಿಯಾಪಟುತ್ವ ಇರುವಂತಹ ಧಾತುವನ್ನು ಸ್ಥಾನಪಲ್ಲಟಗೊಳಿಸಿದೆ ಅದರ ಸಂಯುಕ್ತದ. ಅದಕ್ಕೆ ಹೆಸರೇನು? ಸ್ಥಾನಪಲ್ಲಟ ಕ್ರಿಯೆ. ಈ 3 ಸಮೀಕರಣಗಳು ಯಾವುದಕ್ಕೆ ಉದಾಹರಣೆ? ಸ್ಥಾನಪಲ್ಲಟ ಕ್ರಿಯೆಗೆ ಉದಾಹರಣೆಗಳು. ಈಗ ಸ್ಥಾನಪಲ್ಲಟ ಕ್ರಿಯೆಯನ್ನು ತೋರಿಸುವಂತಹ ಒಂದು ಪ್ರಯೋಗವನ್ನು ನಾವಿಲ್ಲಿ ಮಾಡಿ ನೋಡ್ಬೋದು. ಇದಕ್ಕೆ ತಾಮ್ರದ ಸಲ್ಫೇಟ್ ಅಂತ ಕರೀತಾರೆ. ಇದೇನು ಹೆಸರು? ಇದಕ್ಕೆ ತಾಮ್ರದ ಸಲ್ಫೇಟ್. ಇದರ ಬಣ್ಣವನ್ನು ನೋಡಿ. ತಾಮ್ರದ ಸಲ್ಫೇಟ್ ಸಾಧಾರಣ ಹಸಿರುಯುಕ್ತ ನೀಲಿ ಬಣ್ಣದಿಂದ ಇರ್ತದೆ. ತಾಮ್ರದ ಸಲ್ಫೇಟ್. ಇದನ್ನು ಒಂದು ಟೆಸ್ಟ್ ಟ್ಯೂಬಲ್ಲಿ ನಾನು ತಗೊಳ್ತಾ ಇದ್ದೇನೆ. ಟೆಸ್ಟ್ ಟ್ಯೂಬಿಗೆ ಸ್ವಲ್ಪ ತಾಮ್ರದ ಸಲ್ಫೇಟ್ ದ್ರಾವಣವನ್ನು ಹಾಕ್ತಾ ಇದ್ದೇನೆ. ಇದು ತಾಮ್ರದ ಸಲ್ಫೇಟ್ ದ್ರಾವಣ ಒಂದು ಟೆಸ್ಟ್ ಟ್ಯೂಬಿಗೆ ಹಾಕಿದ್ದೇನೆ. ಬಣ್ಣವನ್ನು ನೋಡ್ಕೊಳ್ಳಿ. ಇದು ತಾಮ್ರದ ಸಲ್ಫೇಟ್ ದ್ರಾವಣದ ಬಣ್ಣ. ಇನ್ನು ಇದು ಒಂದು ಕಬ್ಬಿಣದ ಮೊಳೆ. ಆಗ ನಾನು ಹೇಳಿದೆ ಕಬ್ಬಿಣ ತಾಮ್ರದ ಸಲ್ಫೇಟ್ನ ಜೊತೆಗೆ ವರ್ತಿಸ್ತದೆ. ಕಬ್ಬಿಣ ತಾಮ್ರದ ಸಲ್ಫೇಟ್ನ ಜೊತೆಗೆ ವರ್ತಿಸುವಾಗ ಏನನ್ನು ಕೊಡ್ತದೆ? ಕಬ್ಬಿಣದ ಸಲ್ಫೇಟನ್ನು ಮತ್ತು ತಾಮ್ರವನ್ನು ವಿಸ್ಥಾಪಿಸ್ತದೆ. ಅದರ ಸ್ಥಾನಪಲ್ಲಟಗೊಳಿಸ್ತದೆ ಅಂತ ಹೇಳಿದೆ. ಇದು ಒಂದು ಕಬ್ಬಿಣ. ನೋಡಿ, ಇದನ್ನು ನೋಡ್ಕೊಳ್ಳಿ, ಸರಿಯಾಗಿ ನೋಡ್ಕೊಳ್ಳಿ. ಇದಕ್ಕೆ ಯಾವುದೇ ಲೇಯರ್ ಬಂದಿಲ್ಲ. ಇದನ್ನು ಈಗ ಈ ಕಬ್ಬಿಣವನ್ನು ಅಂದರೆ ಕಬ್ಬಿಣದ ಮೊಳೆಯನ್ನು ಯಾವುದರೊಳಗಡೆ? ತಾಮ್ರದ ಸಲ್ಫೇಟ್ ದ್ರಾವಣದ ಒಳಗೆ ಆಗ್ತದೆ. ಅಂದರೆ ಈಗ ಅರ್ಥ ಆಯಿತು, ಕಬ್ಬಿಣ ತಾಮ್ರದ ಸಲ್ಫೇಟ್ನ ಜೊತೆಗೆ ವರ್ತಿಸ್ತಾ ಉಂಟು. ಏನಾಗ್ತದೆ ನೋಡುವ.
ನೋಡ್ತಾ ಬನ್ನಿ. ಸ್ವಲ್ಪ ಹೊತ್ತು ರಿಯಾಕ್ಷನ್ ಆಗಬೇಕಿದು. ಹಾಗಾದ್ರಲ್ಲಿ ತಾಮ್ರದ ಸಲ್ಫೇಟ್ನ ಜೊತೆಗೆ ಯಾವುದು ವರ್ತಿಸ್ತಾ ಉಂಟು? ಕಬ್ಬಿಣ ವರ್ತಿಸ್ತಾ ಇದೆ. ಏನಾಗ್ತಾ ಇದೆ ನೋಡು. ಆಗ ತಾಮ್ರದ ಸಲ್ಫೇಟ್ನ ಬಣ್ಣ ಯಾವ ರೀತಿ ಇತ್ತು, ಈಗ ಏನಾಗ್ತದೆ, ಅದರ ಬಣ್ಣದಲ್ಲಿ ಏನಾದರೂ ವ್ಯತ್ಯಾಸ ಆಗ್ತದೆ. ಇನ್ನು ಕಬ್ಬಿಣ ಅಂತ ಹೇಳಿದ್ರೆ ಕಬ್ಬಿಣದ ಬಣ್ಣದಲ್ಲಿ ಏನಾದರೂ ಬದಲಾವಣೆ ಆಗ್ತದೆ, ಕಬ್ಬಿಣದ ಮೇಲೆ ತಾಮ್ರ ಬರ್ತದೆ ಅನ್ನೋದನ್ನು ಏನು ಮಾಡೋಣ ನಾವೀಗ, ಅದರ ಒಂದು ಪದರ ಬರ್ತದೆ ಅಂಥೇಳಿ ನಾವೀಗ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಆ್ಯಕ್ಚುಲಿ ಒಂದು 30 ನಿಮಿಷ ಬೇಕು. ಇದನ್ನು ನಾನು ಕೇವಲ ಒಂದು 3-4 ಸೆಕೆಂಡಲ್ಲಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ. ಈಗ ನೀವು ಈ ಕಬ್ಬಿಣವನ್ನು ನೋಡಿ ಅಂತೆ, ಕಬ್ಬಿಣದ ಮಳೆಯನ್ನು, ಅದರ ಮೇಲ್ಗಡೆ ಒಂದು ಕಂದು ಪದರ ಬಂದದನ್ನು ನೋಡ್ಬೋದಲ್ಲ, ತಾಮ್ರದ ಪದರ ಬಂದದನ್ನು ನೋಡ್ಬೋದಲ್ಲ. ನಾವೇನು ಮ್ಯಾಜಿಕ್ ಮಾಡಲಿಲ್ಲ. ತಾಮ್ರದ ಸಲ್ಫೇಟ್ ದ್ರಾವಣಕ್ಕೆ ಕಬ್ಬಿಣವನ್ನು ಹಾಕಿದಾಗ ಏನಾಗಿದೆ, ಇದರಲ್ಲಿದ್ದಂತಹ ತಾಮ್ರದ ಸಲ್ಫೇಟ್ನಲ್ಲಿದ್ದಂತಹ ತಾಮ್ರ ಎಲ್ಲಿ ಬಂದಿದೆ, ಇದರ ಮೇಲೆ ಬಂದು ಲೇಯರ್ ಬಂದು ಕವರ್ ಆಗಿದೆ. ಅಂದರೆ ತಾಮ್ರ ವಿಸ್ಥಾಪನೆ ಆದದ್ದು ಹೌದಲ್ಲ. ಇನ್ನು ಇದರ ಬಣ್ಣವನ್ನು ಗಮನಿಸಿ, ಸ್ವಲ್ಪ ಡಲ್ ಆಗ್ತಾ ಬಂದಿದೆ. ಆಗ ಹಸಿರು ನೀಲಿ ಸ್ಟ್ರಾಂಗ್ ಆಗಿತ್ತು, ಈಗ ಏನಾಗಿದೆ, ಸ್ವಲ್ಪ ಕಡಿಮೆ ಆಗಿದೆ. ಇದರ ಅರ್ಥ ಏನು, ಇದು ಈಗ ಕಬ್ಬಿಣದ ಸಲ್ಫೇಟ್. ಇದನ್ನು ತುಂಬ ಹೊತ್ತು ಇನ್ನು ಹಾಗೆ ಇಟ್ಟರೆ ಇದರ ಬಣ್ಣ ಇನ್ನೂ ಏನಾಗ್ತಾ ಹೋಗ್ತದೆ, ಡಲ್ ಆಗ್ತದೆ. ಇದನ್ನು ಕೊನೆಗೆ ನಾನು ನಿಮಗೆ ತೋರಿಸ್ತೇನೆ. ಹಾಗಾದರೆ ಇಲ್ಲಿ ಅರ್ಥ ಆಯಿತು, ತಾಮ್ರ ಏನಾಗಿದೆ, ವಿಸ್ಥಾಪಿಸಲ್ಪಟ್ಟಿದೆ, ಅಂದರೆ ಸ್ಥಾನಪಲ್ಲಟಗೊಂಡಿದೆ ಅಂತ ಹೇಳೋದಕ್ಕೆ ಉದಾಹರಣೆ. ಇನ್ನು ಎರಡನೇ ವಿಧ ರಾಸಾಯನಿಕ ಸಮೀಕರಣದಲ್ಲಿ, ಇವತ್ತಿನ ಎರಡನೇ ವಿಧ ದ್ವಿಸ್ಥಾನಪಲ್ಲಟ ಕ್ರಿಯೆ. ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತೇಳಿ ಈ ಉದಾಹರಣೆನ ರಾಸಾಯನಿಕ ಕ್ರಿಯೆಯನ್ನು ನೋಡಿದರೆ ಗೊತ್ತಾಗ್ತದೆ ಏನು ದ್ವಿಸ್ಥಾನಪಲ್ಲಟ ಕ್ರಿಯೆ, ಯಾಕೆ ಇದು ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತೇಳಿ. ಇದು ಸೋಡಿಯಂ ಸಲ್ಫೇಟ್, ಇದು ಬೇರಿಯಂ ಕ್ಲೋರೈಡ್, ಇದು ಬೇರಿಯಂ ಸಲ್ಫೇಟ್, ಇದು ಸೋಡಿಯಂ ಕ್ಲೋರೈಡ್. Na2SO4 ಸೋಡಿಯಂ ಸಲ್ಫೇಟ್ ಬೇರಿಯಂ ಕ್ಲೋರೈಡ್ನ ಜೊತೆಗೆ ವರ್ತಿಸಿದಾಗ ಯಾವ ಉತ್ಪನ್ನವನ್ನು ಕೊಟ್ಟಿದೆ, ಬೇರಿಯಂ ಸಲ್ಫೇಟ್ ಮತ್ತು ಸೋಡಿಯಂ ಕ್ಲೋರೈಡನ್ನು ಕೊಟ್ಟಿದೆ. ಇದು ಕ್ರಿಯಾಕಾರಿಗಳು, ಇದು ಉತ್ಪನ್ನಗಳು. ಇಲ್ಲಿ ಏನಾಗಿದೆ ಅಂತ ನೀವು ಗಮನಿಸಿದರೆ ನೋಡಿ, Na2 ಅನ್ನುವಂಥದ್ದು, Na ಅನ್ನುವಂಥದ್ದು ಧನ ಅಯಾನು, SO4 ಅನ್ನುವಂಥದ್ದು ಋಣ ಅಯಾನು, Ba ಅನ್ನುವಂಥದ್ದು ಧನ ಅಯಾನು, ಇದು ಋಣ ಅಯಾನು. ಅಂದರೆ ಒಂದು ಧನ ಮತ್ತು ಋಣ ಅಯಾನು. ಯಾಕೆ, ಒಂದು ಧನ ಇನ್ನೊಂದು ಋಣ, ಪರಸ್ಪರ ಏನಾಗಿದೆ, ಆಕರ್ಷಣೆಯಲ್ಲಿ ಒಳಗಾಗಿ ಸಂಯುಕ್ತಗಳನ್ನು ಉಂಟು ಮಾಡಿದೆ. ಅದೇ ರೀತಿ Ba ಅನ್ನುವಂಥದ್ದು, ಬೇರಿಯಂ ಅನ್ನುವಂಥದ್ದು ಧನ ಅಯಾನು, ಕ್ಲೋರಿನ್ ಅನ್ನುವಂಥದ್ದು ಋಣ ಅಯಾನು. ಇವುಗಳನ್ನು ಪರಸ್ಪರ ನೀವು ಏನು ರಾಸಾಯನಿಕ ಕ್ರಿಯೆ ಜರುಗುವಂತೆ ಮಾಡಿದಾಗ ಏನಾಗುತ್ತೆ ಅಂದರೆ, ಸರಿ ನೋಡ್ಕೊಳ್ಳಿ, ಈ ಸೋಡಿಯಂ ಕ್ಲೋರಿನ್ನ ಜೊತೆಗೆ ವರ್ತಿಸಿ ಬಿಡುತ್ತದೆ. ಸೋಡಿಯಂ ಏನಾಗಿದೆ, ಕ್ಲೋರಿನ್ನ ಜೊತೆಗೆ ವರ್ತಿಸಿ ಏನಾಯಿತು, ಸೋಡಿಯಂ ಕ್ಲೋರೈಡ್ ಆಯಿತು. ಈ ಬೇರಿಯಂ ಸಲ್ಫೇಟ್ನ ಜೊತೆಗೆ ವರ್ತಿಸಿ ಏನನ್ನು ಕೊಟ್ಟಿದೆ, ಬೇರಿಯಂ ಸಲ್ಫೇಟನ್ನು ಕೊಟ್ಟಿದೆ. ಇಲ್ಲಿ ನೋಡ್ಬೋದು ನೀವು, ಬೇರಿಯಂ ಸಲ್ಫೇಟ್ ನೋಡಿ, ಅದಲು ಬದಲಾಗಿದೆ. ಸೋಡಿಯಂ ಕ್ಲೋರಿನ್ನ ಜೊತೆಗೆ ಸೇರಿದೆ, ಈ ಬೇರಿಯಂ ಏನಾಗಿದೆ, ಸಲ್ಫೇಟ್ನ ಜೊತೆಗೆ ಸೇರಿ ಬೇರಿಯಂ ಸಲ್ಫೇಟ್ ಮತ್ತು ಸೋಡಿಯಂ ಕ್ಲೋರೈಡ್ ಆಗಿದೆ. ಏನು ತಿಳ್ಕೊಳ್ಬೋದು, ಈ ಧನ ಅಯಾನು Ba ಅಂದರೆ ಬೇರಿಯಂನ ಜೊತೆಗೆ ಇರುವಂತಹ ಕ್ಲೋರಿನ್, ಆ ಋಣ ಅಯಾನ್ನ ಜೊತೆಗೆ ಏನಾಗಿದೆ, ಸೇರಿಕೊಂಡಿದೆ. ಸೋಡಿಯಂನ ಜೊತೆಗಿದ್ದಂತಹ ಸಲ್ಫೇಟ್ ಋಣ ಅಯಾನು ಯಾವುದರ ಜೊತೆಗೆ ಸೇರಿಕೊಂಡಿದೆ, ಕ್ಲೋರಿನ್ನ ಜೊತೆಗಿದ್ದಂತಹ ಧನ ಅಯಾನು ಬೇರಿಯಂ ಜೊತೆಗೆ ಏನಾಗಿದೆ, ಸೇರಿಕೊಂಡಿದೆ. ಅಂದರೆ ಇದರ ಅರ್ಥ ಏನು, ಅಯಾನುಗಳಲ್ಲಿ ವಿನಿಮಯ ಆಗಿದೆ. ಇದು ಎರಡು ಕ್ರಿಯಾಕಾರಿಗಳು ಅಥವಾ ಪ್ರತಿವರ್ತಕ ಅಂತ ಹೇಳಿದರೆ, ಪ್ರತಿವರ್ತಕದಲ್ಲಿರುವಂತಹ ಅಯಾನುಗಳೇನಾಗಿದೆ, ಅದರಲ್ಲಿ ಬದಲಾಗಿದೆ. ಇದರಲ್ಲಿದ್ದ ಪ್ಲಸ್ ಇದರ ಮೈನಸ್ನ ಜೊತೆಗೆ ಸೇರಿ, ಇದರ ಪ್ಲಸ್ ಇದರ ಮೈನಸ್ನ ಜೊತೆಗೆ ಏನಾಗಿದೆ, ಸೇರಿ ಅಯಾನುಗಳ ವಿನಿಮಯ ಆಗಿ ಒಂದು ರಾಸಾಯನಿಕ ಕ್ರಿಯೆ ಜರುಗಿದರೆ ಅದಕ್ಕೆ ಹೆಸರೇನು, ದ್ವಿಸ್ಥಾನಪಲ್ಲಟ ಕ್ರಿಯೆ. ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕದಲ್ಲಿ ಅಯಾನುಗಳು ವಿನಿಮಯ ಆದರೆ, ಒಂದು ಪ್ರತಿವರ್ತಕದಲ್ಲಿ ಅಯಾನುಗಳ ವಿನಿಮಯ ಆದರೆ Na+ನ ಜೊತೆಗೆ Cl- ಇದರದ್ದು ಸೇರಿದೆ, Ba+ನ ಜೊತೆಗೆ ಏನಾಗಿದೆ, ಇನ್ನೊಂದು ಪ್ರತಿವರ್ತಕದ ಏನಾಗಿದೆ, ಋಣ ಅಯಾನು ಸೇರಿದೆ. ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕದಲ್ಲಿ ಅಯಾನುಗಳ ವಿನಿಮಯ ಆದರೆ ಅಂತಹ ರಾಸಾಯನಿಕ ಕ್ರಿಯೆಗೆ ಏನು ಕರಿತೇವೆ, ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತೇಳಿ ಕರಿತೇವೆ ನಾವು. ಉತ್ಕರ್ಷಣೆ ಮತ್ತು ಅಪಕರ್ಷಣೆ. ಉತ್ಕರ್ಷಣೆ ಅಂದರೆ ಏನು, ಉತ್ಕರ್ಷಣೆ ಅಂತ ಹೇಳಿದರೆ ಒಂದು ವಸ್ತು ಆಕ್ಸಿಜನನ್ನು ಪಡ್ಕೊಂಡ್ರೆ ಅದು ಉತ್ಕರ್ಷಣೆ ಆಗಿದೆ ಅಂತ ಕರೀತಾರೆ. ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ವಸ್ತು, ಒಂದು ಧಾತು ಆಕ್ಸಿಜನನ್ನು ಪಡೆದುಕೊಂಡು ಆ ರಾಸಾಯನಿಕ ಕ್ರಿಯೆ ಆದರೆ ಅದಕ್ಕೆ ಉತ್ಕರ್ಷಣ ಕ್ರಿಯೆ ಅಂತ ಕರೀತಾರೆ. ಹಾಗಾದರೆ ಉತ್ಕರ್ಷಣೆ ಅಂದರೆ ಏನು, ಆಕ್ಸಿಜನನ್ನು ಪಡೆದುಕೊಂಡ್ರೆ ಅದು ಉತ್ಕರ್ಷಣೆ. ಅಪಕರ್ಷಣೆ ಅಂತ ಇದೆ. ಅಪಕರ್ಷಣೆ ಅಂದರೆ ಏನು, ಅಪಕರ್ಷಣೆ ಅಂತ ಹೇಳಿದ್ರೆ ಯಾವುದೇ ಒಂದು ವಸ್ತು ಆಕ್ಸಿಜನನ್ನು ಕಳೆದುಕೊಂಡ್ರೆ ಅದಕ್ಕೇನು ಕರಿತೇವೆ ನಾವು, ಅಪಕರ್ಷಣೆ ಅಂತೇಳಿ ಕರಿತೇವೆ. ಆ ಕ್ರಿಯೆಗೆ ಹೆಸರೇನು, ಅಪಕರ್ಷಣ ಕ್ರಿಯೆ ಅಂತೇಳಿ. ತುಂಬ ಸುಲಭವಾಗಿ ನೆನ್ಬಿಟ್ಕೊಳ್ಳಿ. ಉತ್ಕರ್ಷಣೆ ಅಂದ್ರೇನು, ಯಾವುದೇ ಒಂದು ವಸ್ತು ಅಥವಾ ಧಾತು ಆಮ್ಲಜನಕವನ್ನು, ಆಕ್ಸಿಜನನ್ನು ಪಡೆದುಕೊಂಡ್ರೆ ಅದು ಯಾವುದು, ಉತ್ಕರ್ಷಣ ಕ್ರಿಯೆ. ಅಪಕರ್ಷಣೆ ಅಂದ್ರೇನು, ಆಕ್ಸಿಜನನ್ನು ಕಳೆದುಕೊಂಡ್ರೆ ಅದಕ್ಕೇನು ಹೇಳ್ತೇವೆ ನಾವು, ಅಪಕರ್ಷಣ ಕ್ರಿಯೆ ಅಂತ ಕರಿತೇವೆ. ಈಗ ಈ ಒಂದು ರಾಸಾಯನಿಕ ಸಮೀಕರಣವನ್ನು ನೋಡಿ, ಅದು ಉತ್ಕರ್ಷಣೆ ಆಗಿದೆಯೋ ಅಥವಾ ಅಪಕರ್ಷಣೆ ಆಗಿದೆಯೋ ಅಲ್ಲಿ ಅದು ಯಾವುದು ಉತ್ಕರ್ಷಣ ಕ್ರಿಯೆಗೆ ಉದಾಹರಣೆಯೋ,
ಅಪಕರ್ಷಣೆಗ ಅಂತೇಳಿ ನಾವು ನೋಡ್ತಾ ಬರುವ. ಇಲ್ಲಿ ಏನಾಗಿದೆ, ತಾಮ್ರ ಮತ್ತು ಆಕ್ಸಿಜನನ್ನು ಉಷ್ಣದ ಸಹಾಯದಿಂದ ಕಾಯಿಸಿದ್ದಾರೆ. ಅಂದರೆ ಏನರ್ಥ, ತಾಮ್ರವನ್ನು ಆಕ್ಸಿಜನ್ ಸಹಾಯದಿಂದ ಏನು ಮಾಡಿದ್ದಾರೆ, ಉಷ್ಣವನ್ನು ಕೊಟ್ಟು ಕಾಯಿಸಿದ್ದಾರೆ. ತಾಮ್ರವನ್ನು ಕಾಯಿಸಿದಾಗ ಏನಾಗ್ತದೆ ಅಂದರೆ ಅದು ತಾಮ್ರದ ಆಕ್ಸೈಡ್ ಅದರಲ್ಲಿ ಉಂಟಾಗ್ತದೆ. ಅಂದರೆ ತಾಮ್ರವನ್ನು ಕಾಯಿಸಿದಾಗ ಅದರ ಮೇಲೆ ಕಪ್ಪಾದಂತಹ ಒಂದು ಪದರ ಕಂಡು ಬರ್ತದೆ. ಅದಕ್ಕೆ ನಾವು ತಾಮ್ರದ ಆಕ್ಸೈಡ್ ಅಂತ ಹೇಳೋದು. ಹಾಗಾದರೆ ತಾಮ್ರ ಇತ್ತು, Cu ಇತ್ತು, ಇದೊಂದು ವಸ್ತು, ಅದು ಇದೊಂದು ಧಾತು. ಆಕ್ಸಿಜನ್ ಕಾಯಿಸುವಾಗ ಈ Cu ಇದ್ದದ್ದು ಏನಾಗಿದೆ ಉತ್ಪನ್ನದಲ್ಲಿ, CuO ಆಗಿದೆ. ಅಂದರೆ ತಾಮ್ರದ ಆಕ್ಸೈಡ್ ಆಗಿದೆ. ತಾಮ್ರಕ್ಕೆ ಏನು ಸಿಕ್ಕಿದೆ, ಆಕ್ಸಿಜನ್ ಸಿಕ್ಕಿದೆ, ಆಕ್ಸಿಜನನ್ನು ಪಡ್ಕೊಂಡಿದೆ. ಹಾಗಾದರೆ ಇಲ್ಲಿ ಉತ್ಕರ್ಷಣೆ ಆಗಿದೆ ಇಲ್ವೋ? ಈ ಒಂದು ರಾಸಾಯನಿಕ ಕ್ರಿಯೆಗೆ ಹೆಸರೇನು, ಉತ್ಕರ್ಷಣ ಕ್ರಿಯೆ. ಇಲ್ಲಿ ಒಂದು ಕ್ವಶನ್ ಕೇಳ್ತಾರೆ, ಈ ಒಂದು ರಾಸಾಯನಿಕ ಸಮೀಕರಣ ಕೊಟ್ಟು ಇಲ್ಲಿ ಯಾವ ಧಾತು ಉತ್ಕರ್ಷಣೆಗೊಂಡಿದೆ ಹೇಳ್ಬೋದಾ? ಆಕ್ಸಿಜನ್ ಉತ್ಕರ್ಷಣೆಗೊಂಡದ್ದ? ಆಕ್ಸಿಜನ್ ಆಲ್ರೆಡಿ ಅದರಲ್ಲಿ ಇತ್ತು. ತಾಮ್ರ ಇತ್ತು, ತಾಮ್ರದ ಆಕ್ಸೈಡ್ ಆಗಿದೆ. ತಾಮ್ರಕ್ಕೆ ಏನು ಸಿಕ್ಕಿದೆ, ಆಕ್ಸಿಜನ್ ಸಿಕ್ಕಿದೆ. ಅಂದರೆ ಯಾವುದು ಇಲ್ಲಿ ಉತ್ಕರ್ಷಣೆ ಆಗಿದೆ, ತಾಮ್ರ ಇದ್ದದ್ದು, ಅದಕ್ಕೆ ಆಕ್ಸಿಜನ್ ಸಿಕ್ಕಿದೆ. ಆದ ಕಾರಣ ತಾಮ್ರ ಏನಾಗಿದೆ, Cu ಉತ್ಕರ್ಷಣೆಗೊಂಡಿದೆ. ತಾಮ್ರ ಉತ್ಕರ್ಷಣೆಗೊಂಡಿದೆ. ಇಲ್ಲಿ ಅಪಕರ್ಷಣೆ ಆಗಿದೆಯಾ, ಆಕ್ಸಿಜನನ್ನು ಕಳ್ಕೊಂಡಿದೆಯಾ? ಇಲ್ಲ. ಇದು ಉತ್ಕರ್ಷಣೆಗೆ ಉದಾಹರಣೆ. ಎರಡನೇ ಸಮೀಕರಣ ನೋಡಿ, ತಾಮ್ರದ ಆಕ್ಸೈಡ್ ಇತ್ತು, ಅದನ್ನು ಹೈಡ್ರೋಜನ್ ಸಹಾಯದಿಂದ ಏನು ಮಾಡ್ತಾರೆ, ಕಾಯಿಸ್ತಾರೆ. ಕಾಯಿಸಿದಾಗ ಏನನ್ನು ಕೊಟ್ಟಿದೆ, ತಾಮ್ರ ಮತ್ತು ನೀರನ್ನು ಇದು ಕೊಟ್ಟಿದೆ. ಇದು ಉತ್ಕರ್ಷಣ ಕ್ರಿಯೆಯೋ ಅಪಕರ್ಷಣ ಕ್ರಿಯೆಯೋ ಅಂತ ಹೇಳಿ ನೀವು ಹೇಳಬೇಕಾಗ್ತದೆ. ತಾಮ್ರದ ಆಕ್ಸೈಡ್ ಇತ್ತು, ಹೈಡ್ರೋಜನನ್ನು ಸೇರಿಸಿ ಕಾಯಿಸಿದ್ದಾರೆ. ತಾಮ್ರದ ಆಕ್ಸೈಡ್ ಇದ್ದದ್ದು ಪ್ರತಿವರ್ತಕದಲ್ಲಿ ಉತ್ಪನ್ನದಲ್ಲಿ ಏನಾಗಿದೆ, ತಾಮ್ರವನ್ನು ಕೊಟ್ಟಿದೆ. ಅಂದರೆ ತಾಮ್ರದ ಆಕ್ಸೈಡ್ನಿಂದ ಏನಾಗಿದೆ, ಆಕ್ಸಿಜನನ್ನು ಕಳೆದುಕೊಂಡು ಏನಾದರೂ ತಾಮ್ರ ಅದು. ಆದ ಕಾರಣ ಇಲ್ಲಿ ಅಪಕರ್ಷಣ ಕ್ರಿಯೆ ಆಗಿದೆಯಾ? ಖಂಡಿತವಾಗಿ ಅಪಕರ್ಷಣೆ ಆಗಿದೆ. ಯಾವ ವಸ್ತು ಅಪಕರ್ಷಣೆ ಆಗಿದೆ, ಯಾವ ಸಂಯುಕ್ತ ಅಪಕರ್ಷಣೆಯನ್ನು ಹೊಂದಿದೆ? ತಾಮ್ರದ ಆಕ್ಸೈಡ್ ಅಪಕರ್ಷಣೆ ಆದದ್ದು. ತುಂಬ ಮಂದಿ ಇದನ್ನು ತಪ್ಪು ಮಾಡ್ತಾರೆ. ಇಲ್ಲಿ ಅಪಕರ್ಷಣೆ ಗೊಂಡದ್ದು ಯಾವುದು ಅಂದರೆ ತಾಮ್ರ ಅಲ್ಲ, ತಾಮ್ರದ ಆಕ್ಸೈಡ್ನಿಂದ ಆಕ್ಸಿಜನ್ ಹೋಗಿ ಏನಾದದ್ದು, ಅಪಕರ್ಷಣೆ ಆದದ್ದು. ಆದ ಕಾರಣ ಅಪಕರ್ಷಣೆ ಆದದ್ದು ಯಾವುದು, ತಾಮ್ರದ ಆಕ್ಸೈಡ್. ಅಪಕರ್ಷಣೆ ಯಾವುದು ಅಪಕರ್ಷಣೆಗೊಂಡದ್ದು, ತಾಮ್ರದ ಆಕ್ಸೈಡ್. ಇದು ಏನಾಗಿದೆ, ಅಪಕರ್ಷಣೆಗೊಂಡಿದೆ. ಇಲ್ಲಿ ಅಪಕರ್ಷಣೆಗೊಂಡಂತಹ ಧಾತು ಯಾವುದು, ತಾಮ್ರದ ಆಕ್ಸೈಡ್. ಅಪಕರ್ಷಣೆ. ಹಾಗಾದರೆ ತಾಮ್ರದ ಆಕ್ಸೈಡ್ ಅಪಕರ್ಷಣೆಗೊಂಡು ಏನಾಗಿರುವಂಥದ್ದು, ತಾಮ್ರ ಆಗಿರುವಂಥದ್ದು. ಇಷ್ಟೇ ಅಲ್ಲ, ಇಲ್ಲಿ ಕೇವಲ ಅಪಕರ್ಷಣೆ ಮಾತ್ರ ಅಲ್ಲ, ಉತ್ಕರ್ಷಣೆಯೂ ಆಗಿದೆ. ಸರಿ ನೋಡಿದರೆ ಗೊತ್ತಾಗ್ತದೆ. ಪ್ರತಿವರ್ತಕದಲ್ಲಿ H2 ಹೈಡ್ರೋಜನ್ ಇತ್ತು, ಉತ್ಪನ್ನದಲ್ಲಿ ಏನಿದೆ ನೋಡಿ, H2O ಆಗಿದೆ. ಅಂದರೆ ಆಕ್ಸಿಜನ್ H2ಗೆ ಸೇರಿದೆ. ಹಾಗಾದರೆ ಹೈಡ್ರೋಜನ್ ಏನಾಗಿದೆ, ಆಕ್ಸಿಜನನ್ನು ಪಡ್ಕೊಂಡಿದೆ. ಅಂದರೆ ಏನಾಯಿತು, ಅಲ್ಲಿ ಉತ್ಕರ್ಷಣೆ ಆಗಿದೆ. ಹಾಗಾದರೆ ಇಲ್ಲಿ ಯಾವುದು ಉತ್ಕರ್ಷಣೆ ಆಗಿದೆ, H2 ಇಲ್ಲಿ ಉತ್ಕರ್ಷಣೆ ಆಗಿದೆ. H2 ಏನಾಗಿದೆ, ಉತ್ಕರ್ಷಣೆಗೊಂಡಿದೆ. ಹಾಗಾದರೆ ಇದು ಈ ಒಂದು ರಾಸಾಯನಿಕ ಸಮೀಕರಣ ಅಪಕರ್ಷಣೆಗೆ ಉತ್ಕರ್ಷಣೆಗೆ ಯಾವುದಕ್ಕೆ ಉದಾಹರಣೆ? ಇಲ್ಲಿ ಎರಡೂ ಕ್ರಿಯೆ ನಡೆದಿದೆ. ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಅಪಕರ್ಷಣೆ ಉತ್ಕರ್ಷಣೆ ಎರಡೂ ನಡೆದರೆ ಆ ಒಂದು ರಾಸಾಯನಿಕ ಕ್ರಿಯೆಗೆ ಹೆಸರು ಉತ್ಕರ್ಷಣ ಅಪಕರ್ಷಣ ಕ್ರಿಯೆ. ಏನು ಕರಿತೇವೆ ಇದಕ್ಕೆ? ಉತ್ಕರ್ಷಣ ಅಪಕರ್ಷಣ ಕ್ರಿಯೆ ಅಥವಾ ರೆಡಾಕ್ಸ್ ಅಂತ ಕರೀತಾರೆ. ಇದಕ್ಕೆ ಎಂತ ಕರೀತಾರೆ? ಇನ್ನೊಂದು ಹೆಸರು ರೆಡಾಕ್ಸ್ ಕ್ರಿಯೆ ಅಂತೇಳಿ ಕರೀತಾರೆ. ಇದು ರೆಡಾಕ್ಸ್ ಅಂತ ಕೂಡ ಇದಕ್ಕೆ ಹೆಸರು. ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕ ಉತ್ಕರ್ಷಣೆಯನ್ನು ಹೊಂದಿ ಇನ್ನೊಂದು ಪ್ರತಿವರ್ತಕ ಅಪಕರ್ಷಣೆಯನ್ನು ಹೊಂದಿದರೆ ಅದಕ್ಕೆ ಹೆಸರೇನು? ರೆಡಾಕ್ಸ್ ಅಥವಾ ಉತ್ಕರ್ಷಣ ಅಪಕರ್ಷಣ ಕ್ರಿಯೆ ಅಂತೇಳಿ. ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ಈ ಉತ್ಕರ್ಷಣೆಯ ಅನೇಕ ಪರಿಣಾಮಗಳನ್ನು ಎದುರಿಸ್ತೇವೆ. ಉತ್ಕರ್ಷಣೆ ಆಗುವುದರಿಂದ ಕೆಲವೆಲ್ಲ ಸಮಸ್ಯೆಗಳೂ ಬರ್ತದೆ. ಯಾವುದು ಅಂತ ಹೇಳಿದ್ರೆ, ದಿನನಿತ್ಯದಲ್ಲಿ ನಾವು ಕಾಣುವಂತಹ ಪರಿಣಾಮಗಳಲ್ಲಿ ಉತ್ಕರ್ಷಣೆಯಿಂದ ಒಂದು ಯಾವುದು ಅಂತ ಹೇಳಿದ್ರೆ ನಶಿಸುವಿಕೆ. ನೀವು ಕೇಳಿರ್ಬೋದು. ನಾವು ಕಬ್ಬಿಣದ ವಸ್ತುಗಳನ್ನು ಹೊಸತಾಗಿ ಆ ಕಬ್ಬಿಣದ ವಸ್ತುಗಳನ್ನು ನಾವು ನೋಡಿದಾಗ ಹೇಗಿರ್ತದೆ ಅಂತ ಹೇಳಿದ್ರೆ ಅತ್ಯಂತ ಚೆನ್ನಾಗಿ ಹೊಳಿತಾ ಇರ್ತದೆ, ನೋಡಲಿಕ್ಕೆ ಚೆಂದ ಇರ್ತದೆ. ಸುಮಾರು ಸಮಯ ಆದ ನಂತರ ಆ ಒಂದು ಕಬ್ಬಿಣದ ವಸ್ತುವನ್ನು ನೀವು ನೋಡಿದರೆ ಅದರಲ್ಲಿ ಒಂದು ಕಂದು ಪದರ ಬಂದದ್ದನ್ನು ನೀವು ಗಮನಿಸ್ಬೋದು. ಅದಕ್ಕೆ ನಾವು ತುಕ್ಕು ಅಂತ ಕರಿತೇವೆ. ಯಾಕೆ ಆ ತುಕ್ಕು ಹಿಡಿತದೆ ಅಂತ ಹೇಳಿದ್ರೆ ಅದು ಒಂದು ನಶಿಸುವಿಕೆಗೆ ಉದಾಹರಣೆ. ತುಕ್ಕು ಬರೋದು ಅಂತ ಹೇಳಿದ್ರೆ ಏನು? ಕಬ್ಬಿಣದ ವಸ್ತು ಅದಕ್ಕೆ ವಾತಾವರಣದಿಂದ ಆಕ್ಸಿಜನ್ ಮತ್ತು ಗಾಳಿ, ಆಕ್ಸಿಜನ್ ಮತ್ತು ನೀರಿನ ಯಾವುದು ವೇಪರ್ಗಳು ಅಥವಾ ನೀರಿನ ಅಂಶ ಬಂದಾಗ ಅದೇನಾಗುವಂಥದ್ದು? ತುಕ್ಕು ಹಿಡಿಯುವಂಥದ್ದು. ಹಾಗಾದರೆ ಕಬ್ಬಿಣ ತುಕ್ಕು ಹಿಡಿಬೇಕಾದ್ರೆ ಏನು ಬೇಕು? ಆಕ್ಸಿಜನ್ ಬೇಕು. ಆಕ್ಸಿಜನನ್ನು ಕಬ್ಬಿಣ ಪಡ್ಕೊಂಡಿದೆ ಅಂತ ಹೇಳಿದ್ರೆ ಅದು ಉತ್ಕರ್ಷಣೆ ಆದದ್ದು. ಹಾಗಾದರೆ ಉತ್ಕರ್ಷಣೆಯಿಂದ ಏನಾಗಿದೆ? ನಶಿಸುವಿಕೆ ಆಗ್ತದೆ. ಅದು ಮಾತ್ರ ಅಲ್ಲ, ತಾಮ್ರದ ವಸ್ತುಗಳು ಅಥವಾ ಬೆಳ್ಳಿಯ ವಸ್ತುಗಳೆಲ್ಲ ಹೊಳಪನ್ನು ಕಳೆದುಕೊಳ್ಳೋದು ನೀವು ನೋಡಿರ್ಬೋದು. ಅದು ಕೂಡ ಯಾವುದಕ್ಕೆ ಉದಾಹರಣೆ? ನಶಿಸುವಿಕೆ. ಯಾಕೆ ಅದು ಹೊಳಪನ್ನು ಕಳ್ಕೊಳ್ತದೆ? ವಾತಾವರಣದಲ್ಲಿರೋ ಆಕ್ಸಿಜನ್ ಇರ್ಬೋದು, ಕೆಲವು ಆಮ್ಲಗಳಿರ್ಬೋದು, ಅವುಗಳಿಂದ ಏನಾಗ್ತದೆ? ತನ್ನ
ಒಂದು ಹೊಳಪನ್ನು ಕಳೆದುಕೊಳ್ತದೆ, ಡಲ್ ಆಗ್ತಾ ಬರ್ತದೆ. ಯಾಕೆ? ಕಾರಣ ಅಲ್ಲಿ ಆಕ್ಸಿಜನನ್ನು ಆ ಲೋಹಗಳು ಪಡ್ಕೊಂಡು. ಅದು ಕೂಡ ಯಾವುದಕ್ಕೆ ಉದಾಹರಣೆ? ನಶಿಸುವಿಕೆ. ಆ ನಶಿಸುವಿಕೆ ಯಾವುದರಿಂದ ಆಗಿದೆ? ಉತ್ಕರ್ಷಣೆಯಿಂದ ಆಗಿದೆ. ಅವುಗಳು ಆಕ್ಸಿಜನನ್ನು ಪಡ್ಕೊಳ್ಳೋದ್ರಿಂದ ಈ ನಶಿಸುವಿಕೆ ಅಥವಾ ಉತ್ಕರ್ಷಣೆ ಆಗೋದ್ರಿಂದ ನಶಿಸುವಿಕೆ ಏನಾಗಿದೆ? ಉಂಟಾಗಿದೆ. ನಶಿಸುವಿಕೆ ಆಗುವುದರಿಂದ ಏನು ಸಮಸ್ಯೆ ಅಂತ ಹೇಳಿದರೆ, ಎಷ್ಟೋ ಕಬ್ಬಿಣದ ವಸ್ತುಗಳು, ಅದು ವಾಹನದ ಹೊರಗಿನ ಕವಚ ಇರ್ಬೋದು, ನಾವು ಮನೆಯಲ್ಲಿ ಬಳಸುವಂತಹ ಬೇರೆ ಬೇರೆ ಕಬ್ಬಿಣದ ವಸ್ತುಗಳಿರ್ಬೋದು, ಇವುಗಳೆಲ್ಲ ಏನಾಗ್ತದೆ? ತುಕ್ಕು ಹಿಡಿದು ನಶಿಸಿ ಅದರಿಂದ ನಮಗೇನಾಗ್ತದೆ? ನಷ್ಟ ಆಗ್ತದೆ. ಇದು ಒಂದು ಸಮಸ್ಯೆ. ಎರಡನೆಯ ಸಮಸ್ಯೆ ಅಂತ ಹೇಳಿದ್ರೆ, ನೀವು ಕೇಳಿರ್ಬೋದು ಕಮಟುವಿಕೆ ಅಂತ ಹೇಳ್ತಾರೆ. ಏನು ಹೇಳ್ತಾರೆ ಇದಕ್ಕೆ? ಕಮಟುವಿಕೆ. ಇದು ಕೂಡ ಯಾವುದರ ಒಂದು ಪರಿಣಾಮ? ಉತ್ಕರ್ಷಣೆಯ ಒಂದು ಪರಿಣಾಮ. ಕಮಟುವಿಕೆ ಅಂದರೆ ಏನು ಅಂತೇಳಿ, ನೀವು ಬೇಕರಿಯಿಂದ ಚಕ್ಕುಲಿಗಳಾಗ್ಬೋದು, ಚಿಪ್ಸ್ಗಳಾಗ್ಬೋದು, ಇಂತಹ ವಸ್ತುಗಳನ್ನೆಲ್ಲ ತರ್ತೀರ. ತಂದು ಅದನ್ನು 2-3 ದಿನ ಹಾಗೆ ಇಡ್ತೀರ. ಇಟ್ಟ ನಂತರ ಏನಾಗ್ತದೆ? ಈ ವಸ್ತುಗಳು ವಾಸನೆ ಬರ್ತದೆ, ಅದರ ಸ್ಮೆಲ್ ಏನಾಗ್ತದೆ? ಚೇಂಜ್ ಆಗ್ತದೆ. ಯಾಕೆ ಆ ಸ್ಮೆಲ್ ಚೇಂಜ್ ಆಗುವಂಥದ್ದು? ಕಾರಣ ಏನು ಅಂತ ಕೇಳಿದರೆ, ಆ ಬೇಕರಿ ಐಟಮ್ಗಳು ಯಾವುದರ ಜೊತೆಗೆ ವರ್ತಿಸ್ತದೆ? ಆಕ್ಸಿಜನ್ನ ಜೊತೆಗೆ ವರ್ತಿಸಿ ಅವುಗಳು ತನ್ನ ವಾಸನೆಯನ್ನು ಅಥವಾ ಪರಿಮಳವನ್ನು ಕಳ್ಕೊಂಡು ಕೆಟ್ಟ ವಾಸನೆಯನ್ನು ಬರ್ತದೆ. ಅದಕ್ಕೆ ಹೆಸರು ಕಮಟುವಿಕೆ ಅಂತೇಳಿ. ಇಲ್ಲಿ ಕಮಟುವಿಕೆಗೆ ಕಾರಣ ಯಾವುದು? ಉತ್ಕರ್ಷಣೆ. ಆ ವಸ್ತುಗಳೇನಾಗಿರುವಂಥದ್ದು ಆಕ್ಸಿಜನ್ನ ಜೊತೆಗೆ ವರ್ತಿಸಿರುವಂಥದ್ದು ಏನಾಗಿರುವಂಥದ್ದು ಈ ಕಮಟುವಿಕೆಗೆ ಸಮಸ್ಯೆ. ಅದಕ್ಕೋಸ್ಕರ ಏನು ಮಾಡ್ತಾರೆ ನಿಮ್ಗೆ ಗೊತ್ತಿರ್ಬೋದು, ಬೇಕರಿಯಲ್ಲೆಲ್ಲ ನಾವು ಮನೆಯಲ್ಲಿ ಕರಿದ ತಿಂಡಿಗಳು ಬೇಗನೆ ಹಾಳಾಗ್ತದೆ, ವಾಸನೆ ಬರ್ತದೆ, ಅವುಗಳ ರುಚಿ ಹಾಳಾಗ್ತದೆ. ಅದೇ ಬೇಕರಿಗಳ ವಸ್ತು ಅಷ್ಟು ಬೇಗ ಹಾಳಾಗೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಆ ಬೇಕರಿ ಉತ್ಪನ್ನಗಳನ್ನು ಪ್ಯಾಕ್ ಮಾಡುವಂಥ ಸಂದರ್ಭದಲ್ಲಿ ಅದಕ್ಕೆ ನೈಟ್ರೋಜನ್ನ ಅನಿಲವನ್ನು ತುಂಬಿರ್ತಾರೆ. ನೈಟ್ರೋಜನ್ ಅನಿಲ ಇರುವ ಕಾರಣ ನೈಟ್ರೋಜನ್ ಏನು ಮಾಡೋದಿಲ್ಲ? ಉತ್ಕರ್ಷಣೆಯನ್ನು ತಡೆಗಟ್ತದೆ. ಇದರಿಂದ ಏನಾಗೋದಿಲ್ಲ? ಅದು ಉತ್ಕರ್ಷಣೆ ಆಗೋದಿಲ್ಲ, ಆದ್ದರಿಂದ ಅದು ಕಮಟುವುದೂ ಇಲ್ಲ. ಇದು ನಾವು ದಿನನಿತ್ಯದಲ್ಲಿ ಯಾವುದರ ಬಗ್ಗೆ ಉತ್ಕರ್ಷಣೆಯನ್ನು ನಾವು ದಿನನಿತ್ಯದಲ್ಲಿ ಅದರ ಪರಿಣಾಮಗಳನ್ನು ನಾವು ನೋಡ್ತಾ ಇರುವಂಥದ್ದು. ಇಲ್ಲಿಗೆ ಫಸ್ಟ್ ಪಾಠ ಆಗಿದೆ. ಕೆಲವೊಂದು ಪ್ರಶ್ನೆಗಳನ್ನು ನೀವು ಬರಿಬೇಕು. 1ನೇ ಪ್ರಶ್ನೆ ಬರ್ಕೊಳ್ಳಿ. ಈ ಕೆಳಗಿನ ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಕರ್ಷಣೆ ಮತ್ತು ಅಪಕರ್ಷಣೆಯಾದಂತಹ ಧಾತುಗಳನ್ನು ಬರೆಯಿರಿ. ಉತ್ಕರ್ಷಣೆ ಮತ್ತು ಅಪಕರ್ಷಣೆಯಾದಂತಹ ಧಾತುಗಳನ್ನು ಬರೆಯಿರಿ. 1ನೇ ರಾಸಾಯನಿಕ ಸಮೀಕರಣ ಬರ್ಕೊಳ್ಳಿ. ಜಿಂಕ್ ಆಕ್ಸೈಡ್ ಸಿ ಗಿವ್ಸ್ ರೈಸ್ ಟು ಜಿಂಕ್ ಪ್ಲಸ್ ಕಾರ್ಬನ್ ಮಾನಾಕ್ಸೈಡ್. ಇದರಲ್ಲಿ ಯಾವುದು ಉತ್ಕರ್ಷಣೆ ಯಾವುದು ಅಪಕರ್ಷಣೆ ಆಗಿದೆ ಅಂತೇಳಿ ಬರೀಬೇಕು. ಇನ್ನೊಂದು ರಾಸಾಯನಿಕ ಸಮೀಕರಣ MnO2 ಪ್ಲಸ್ 4HCl gives rise to MnCl2 ಪ್ಲಸ್ 2H2O ಪ್ಲಸ್ Cl2. ಈ ಎರಡು ರಾಸಾಯನಿಕ ಸಮೀಕರಣದಲ್ಲಿ ನೀವೇನು ಮಾಡಬೇಕು ಅಂದರೆ, ಯಾವುದು ಉತ್ಕರ್ಷಣೆ ಆಗಿದೆ, ಯಾವ ಧಾತು ಉತ್ಕರ್ಷಣೆ ಆಗಿದೆ, ಯಾವ ಧಾತು ಅಪಕರ್ಷಣೆ ಆಗಿದೆ ಅಂತೇಳಿ ಪತ್ತೆ ಹಚ್ಚಬೇಕು. ಇನ್ನು ಕೆಲವು ಪ್ರಶ್ನೆಗಳನ್ನು ಬರ್ಕೊಳ್ಳಿ. ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ಎಂದರೇನು? ಉದಾಹರಣೆ ಕೊಡಿ. ರಾಸಾಯನಿಕ ದ್ವಿಸ್ಥಾನಪಲ್ಲಟ ಎಂದರೇನು? ಉದಾಹರಣೆ ಕೊಡಿ. ಉತ್ಕರ್ಷಣೆ ಮತ್ತು ಅಪಕರ್ಷಣೆಗಳಿಗಿರುವ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ. ಉತ್ಕರ್ಷಣೆ ಮತ್ತು ಅಪಕರ್ಷಣೆಗಳಿಗಿರುವ ವ್ಯತ್ಯಾಸಗಳನ್ನು ಪಟ್ಟಿ ಮಾಡಿ. ಇನ್ನು ಎಲ್ಲರೂ ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ತೆಗೀರಿ. ಪೇಜ್ ನಂಬರ್ 18. ಅದರಲ್ಲೊಂದು ಅಭ್ಯಾಸ ಕೊಟ್ಟಿದ್ದಾರೆ. 1ರಿಂದ ಒಟ್ಟು 20 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. 1ರಿಂದ 20 ಪ್ರಶ್ನೆ. ಅದರಲ್ಲಿ ಆಲ್ರೆಡಿ ನಾನು ಕೊಟ್ಟ ಪ್ರಶ್ನೆಗಳಿದ್ದರೆ ಅದನ್ನು ವಾಪಸ್ ಬರೆಯೋದು ಬೇಡ, ಬೇರೆ ಪ್ರಶ್ನೆಗಳಿದ್ದರೆ ಅದಕ್ಕೆ ಉತ್ತರವನ್ನು ಬರೀಬೇಕು. ಸಾಯಿರಾಮ್. ಒಂದು ಬಾಕಿ ಅಂದರೆ ಇಲ್ಲಿ ನಾನು ಆಗ ಹೇಳಿದೆ, ಪ್ರಯೋಗವನ್ನು ಮಾಡಿದ ನಂತರ ಕೊನೆಗೆ ತೋರಿಸ್ತೇನೆ. ಈಗ ನೀವು ನೋಡ್ಬೋದು, ತುಂಬ ಚೆನ್ನಾಗಿ ತಾಮ್ರದ ಪದರ ಲೇಪನ ಏನಾಗಿರುವಂಥದ್ದು ಕಬ್ಬಿಣದ ಮೇಲೆ ಬಂದಿದೆ. ಅಂದರೆ ತಾಮ್ರ ಸ್ಥಾನಪಲ್ಲಟಗೊಂಡಿದೆ. ಇನ್ನು ಈ ಒಂದು ದ್ರಾವಣ ಈಗ ನೋಡಿ, ಆಗದ ಕಲರ್ ಮತ್ತು ಈಗಿನ ಕಲರ್ಗೆ ವ್ಯತ್ಯಾಸ ಇದೆಯಾ ನೋಡಿ. ತಾಮ್ರ ಸಲ್ಫೇಟ್ ಹೇಗಿದೆ, ಈಗ ಕಲರ್ ಏನಾಗಿದೆ? ಚೇಂಜ್ ಆಗಿದೆ. ಇನ್ನೂ ಕೂಡ ಇದು ಚೇಂಜ್ ಆಗ್ತದೆ. ಆ್ಯಕ್ಚುಲಿ ಇದು ಒಂದು ಬ್ರೌನ್ ಕಲರ್ಗೆ ಬರ್ತದೆ, ಆದರೆ ಹೆಚ್ಚು ಹೊತ್ತು ತಗೊಳ್ತದೆ. ಇನ್ನೊಂದು 30 ನಿಮಿಷಗಳನ್ನು ಇದನ್ನು ಹಾಕಿಟ್ಟರೆ ಖಂಡಿತವಾಗಿ ಏನಾಗ್ತದೆ? ಆ ವ್ಯತ್ಯಾಸವನ್ನು ಕಾಣ್ಬೋದು. ಅಂದರೆ ಇದು ಕಬ್ಬಿಣದ ಸಲ್ಫೇಟ್ ಆಗಿ ಸಂಪೂರ್ಣವಾಗಿ ಏನಾಗ್ತದೆ? ಬದಲಾಗ್ತದೆ. ಸಾಯಿರಾಮ್.